ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ರಿಜ್ವಾನ್, ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ. ಈಗ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆಟೋ ಚಾಲಕರ ಬಗ್ಗೆ ಒಂದು ಸಣ್ಣ ಕೋರಿಕೆಯನ್ನು ಇಡ್ತಾ ಇದೀವಿ ಸರ್ಕಾರದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ಈಗ ದೇಶ ವಿದೇಶಗಳಲ್ಲಿ ವಾರ್ ನಡೀತಾ ಇದೆ. ಅದರಿಂದ ನಮ್ಮ ದೇಶದಲ್ಲೂ ಸಹ ಅನಿಲದ ಕೊರತೆ ಉಂಟಾಗಿದೆ. ಈಗ ಏನಪ್ಪ ಅಂತ ಹೇಳಿದ್ರೆ, ಆಟೋದವ್ರು ಈಗ ಗ್ಯಾಸ್ ಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಕಾಯ್ತಾ ಇದ್ದಾರೆ. ಅವರಿಗೆ ಗ್ಯಾಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಗ್ಯಾಸ್ಗಳು ಸಿಕ್ಕಿದ್ರೂ ಬಾಡಿಗೆಗಳು ಸಿಗ್ತಾ ಇಲ್ಲ. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಮಟ್ಟಿಗೆ ಯಾರೋ ಒಬ್ರು ಕಣ್ಣೀರಾಗ್ತಾ ಇದ್ರು, ಬರೀ 80 ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂತ. ಇನ್ನೊಬ್ರು ಆಟೋನ ಮನೆಗೆ ತಳ್ಕೊಯ್ತಾ ಇದ್ದೀನಿ ಅಂದರು. ಇದೆಲ್ಲ ಇವರು ಆಟೋದವ್ರುಗಳ ಕಷ್ಟಗಳನ್ನು ನೋಡ್ತಾ ಇದ್ರೆ ನಮಗೂ ಸ್ವಲ್ಪ ಬೇಸರ ಆಯ್ತದೆ. ಸರ್ಕಾರ ಆಟೋದವ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ಈಗ ಅವ್ರಿಗೆ ಒಂದು ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಬಾಡಿಗೆ ಸಿಗ್ತಾ ಇಲ್ಲ. ಜೊತೆಗೆ ಇದರ ಮಧ್ಯದಲ್ಲಿ ಬಂದ್ಬಿಟ್ಟು ಈಗ ಮಕ್ಕಳ ಶಾಲಾ ಅಡ್ಮಿಷನ್ಗಳು ಈಗ ಮುಂದಕ್ಕೆ ಪ್ರಾರಂಭ ಆಗ್ತಿದೆ, ಬೇಸಿಗೆ ಕಾಲ ಮುಗಿದ ತಕ್ಷಣ. ಆದ್ದರಿಂದ ಸರ್ಕಾರದಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೂ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಆಟೋ ಚಾಲಕರು ಏನಂತ ಹೇಳಿದ್ರೆ ಪ್ರತಿ ತಿಂಗಳು ಲೋನ್ಗಳು ಕಟ್ಟೋದಿರ್ತದೆ. ಅವರು ಈಗ ಬಹಳ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಅವರಿಗೆ ಒಂದು 6 ತಿಂಗಳ ಕಾಲಾವಕಾಶ. ಯಾರ ಫೈನಾನ್ಸ್ನವರಾಗಲಿ ಯಾವುದೇ ಬ್ಯಾಂಕ್ನವರಾಗಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ಬೋದು. ನೀವು ಏನು ಮಾಡಬೇಕಂದ್ರೆ, ಈಗ ತುರ್ತು ಸಭೆ ಮಾಡಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾವುದೇ ಸಂದರ್ಭದಲ್ಲಾದರೂ ಅವರಿಗೆ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಆಗೋದು ಬೇಡ, ನಮ್ಮ ಇಂಧನವನ್ನು ನಾವೇ ಉಳಿಸೋಣ, ಎಷ್ಟಾಗುತ್ತೆ ಅಷ್ಟು. ಏನಂತಂದರೆ ಆಟೋದವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನೀವು ಮಾತಾಡಿ ನೀವು. ಆಮೇಲೆ ನಮ್ಮ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ ಸಾಹೇಬ್ರು ಅವ್ರಿಗೊಂದು ಮನವಿ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನೀವು ಪ್ರತಿಯೊಬ್ಬರು ಕೆಲಸ ಮಾಡೋರು ಕಾರ್ಮಿಕರು ಅಂತ ನೀವು ಹೇಳಿದ್ದೀರಾ. ಇನ್ಫೋಸಿಸಲ್ಲಿ ಸಿಸ್ಟಮ್ ಮುಂದೆ ಕೆಲಸ ಮಾಡೋರು ಅವರು ಕಾರ್ಮಿಕರು ಅಂತ ಹೇಳಿದ್ದೀರಾ. ಅದೇ ಥರ ನಮ್ಮ ಆಟೋ ಚಾಲಕರನ್ನು ಸಹ ನೀವು ಕಾರ್ಮಿಕರಂತ ಹೇಳಿ ಅವ್ರ ಬಗ್ಗೆ ಸ್ವಲ್ಪ ನೀವು ಧ್ವನಿ ಎತ್ತಬೇಕು. ಸರ್ಕಾರದಲ್ಲಿ ನೀವು ಮಾತಾಡಬೇಕು. ಮಾತಾಡಿ ಆದಷ್ಟು ಬೇಗ ನೀವು ಒಳ್ಳೆಯ ಒಂದು ವಿಷಯ ಹೇಳ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಧನ್ಯವಾದಗಳು.